ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಶ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾ ಹೇಳುವಂತಹ ವಿಷಯ ಏನಂತಂದ್ರೆ, ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಅದೃಷ್ಟದ ಯೋಗಗಳ ಬಾಗಿಲನ್ನ ಹುಡುಕಿಕೊಂಡು ಬರುವಂತಹ ಯೋಗ, ಅದೃಷ್ಟದ ಯೋಗ, ಭರ್ಜರಿ ಬಂಪರ್ ಧಮಾಕ ಯಾರಿಗೆ ಅಂತಂದ್ರೆ ಅದು ಕನ್ಯಾ ರಾಶಿಯವರಿಗೆ ಆಗಿರ್ತಕ್ಕಂಥದ್ದು. ಫೆಬ್ರವರಿ 8ನೇ ತಾರೀಕು ಬಂತು ಅಂತಂದ್ರೆ ಅವ್ರಿಗೆ ಸಿಹಿ ಖುಷಿ ವಿಚಾರ, ನೆಮ್ಮದಿಯುತವಾಗಿ ಜೀವನವನ್ನ ಕಾಣ್ತಕ್ಕಂಥವರು ನಮ್ಮ ಕನ್ಯಾ ರಾಶಿಯವರಾಗಿರ್ತಕ್ಕಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಏನಿದೆ ಅವರಿಗೆ ಲಾಭಗಳಾಗಿರ್ತಕ್ಕಂಥದ್ದು? ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು 2026ರಂದು ಏನೆಲ್ಲ ಲಾಭಗಳನ್ನ ಸಿದ್ಧಪಡಿಸ್ಕೊಳ್ತಾರೆ, ಏನೆಲ್ಲ ಅನುಭವಗಳಾಗ್ತವೆ ಜೀವನದಲ್ಲಿ ಅನ್ನುವಂಥದನ್ನ ವಿಷಯವನ್ನ ಹೇಳ್ತೇನೆ ನಿಮ್ಗೆ ಫೆಬ್ರವರಿ ತಿಂಗಳಲ್ಲಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ಸದಾ ಕಾಲ ನಮ್ಮ ಮೇಲೆ ಹಿಂಗೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿ, ಏನದ ಗುರುಗಳ ಖುಷಿ ವಿಚಾರ ಏನದ ಮೊದಲಿಗೆ ಹೇಳ ಅಂತ ಕಾತುರದಿಂದ ಇದ್ದೀರಿ. ಏನಂದ್ರೆ ಕನ್ಯಾ ರಾಶಿಯವರಿಗೆ ಗ್ರಹಗಳ ಸ್ಥಾನಮಾನಗಳು ಹೇಗಿದಾವಂತ ನೋಡ್ಕೊಂಡ್ ಬನ್ನಿ. ಅಂದ್ರೆ ಫೆಬ್ರವರಿ 6ನೇ ತಾರೀಕಿನಂದು ಶುಕ್ರ ಗ್ರಹವು ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾನೆ. ಫೆಬ್ರವರಿ 8ನೇ ತಾರೀಕಿನಂದು ಬುಧ ಗ್ರಹವು ಸಹಿತ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಫೆಬ್ರವರಿ 13ನೇ ತಾರೀಕಿನಂದು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಬುಧ ಗ್ರಹವು ಕೂಡ ಮತ್ತೆ 25ನೇ ತಾರೀಕು ಕೂಡ ಮತ್ತೊಂದು ಸಾರಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಈಗ ಯಥಾಸ್ಥಿತಿಯಾಗಿ ಶನಿ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು, ಗುರುಗ್ರಹ ಅದೇ ರೀತಿಯಾಗಿ ಮಿಥುನ ರಾಶಿಯಲ್ಲೇ ಸ್ಥಿತನಾಗಿರ್ತಕ್ಕಂಥದ್ದು, ರಾಹು ಕುಂಭ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಕೇತು ಮತ್ತು ಸಿಂಹ ಒಂದೇ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಕೇತು ಒಂದು ಸಿಂಹ ರಾಶಿಯಲ್ಲಿ ಇದ್ದಾನೆ. ಆದರೆ ನಿಮ್ಗೆ ಏನ್ ಪ್ಲಸ್ ಪಾಯಿಂಟ್ ಗುರುಗಳ ಅಂತಂದ್ರೆ, ಕನ್ಯಾ ರಾಶಿಯವರಿಗೆ ಮೇಜರ್ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಕನ್ಯಾ ರಾಶಿಯವ್ರಿಗೆ ಏನಾಗ್ತದೆ, ನಿಮ್ಮ ರಾಶಿ ಅಂದ್ರೆ ನೀವೇನ್ ಅನ್ಕೊಳ್ಳತಕ್ಕಂಥದ್ದು, ನಿಮ್ಮ ರಾಶಾಧಿಪತಿ ಆಗಿರತಕ್ಕಂತಹ ಬುಧ ಗ್ರಹ 5ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇದೆ. ನಿಮ್ಮ ರಾಶಾಧಿಪತಿ ಆಗಿರ್ತಕ್ಕಂತಹ ಬುಧ 5ನೇ ಮನೆಯಲ್ಲೇ ಸಂಚಾರ ಮಾಡ್ತಕ್ಕಂಥ, ಯಾಕಂದ್ರೆ ನಿಮ್ಮ ಅದೃಷ್ಟದ ಬಾಗಿಲು ನಿಮ್ಮನ್ನೇ ಹುಡುಕಿಕೊಂಡು ಬಂದ 5ನೇ ಸ್ಥಾನ ಏನ್ ಹೇಳ್ತದಂದ್ರ ಪೂರ್ವ ಪುಣ್ಯ ಸ್ಥಾನ ಕಾಲ, ಅಂದ್ರೆ ಪೂರ್ವದ ಪುಣ್ಯ ಸ್ಥಾನ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವೇನ್ ಅಂದುಕೊಂಡಿರ್ತಕ್ಕಂತ ಜೀವನದಲ್ಲಿ ಯಶಸ್ಸಾಗ್ಲಿ ಏಳಿಗೆ ಆಗ್ಲಿ ಪ್ರತಿ ಒಂದು ಸಹಿತ ಖುಷಿ ವಿಚಾರ ಫೆಬ್ರವರಿ ತಿಂಗಳೇ ಆಗದ ನಿಮಗೆ. ಯಾಕೆ ಹೇಳಿ, ಫೆಬ್ರವರಿ 15ನೇ ತಾರೀಕು ಭಾನುವಾರ ದಿವಸ, ರವಿವಾರ ದಿವಸ ಶಿವರಾತ್ರಿ ಬರ್ತದ. ಎಲ್ಲರಿಗೂ ಸಹಿತ ಶಿವಮಯ, ಎಲ್ಲರಿಗೂ ಸಹಿತ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ, ಕನ್ಯಾ ರಾಶಿಯವರಿಗೆ ಏನದ ಗುರುಗಳ ಅಂತಂದ್ರೆ, ನಿಮ್ಗೆ ಅದೃಷ್ಟ ಹುಡುಕಿಕೊಂಡು ಯಾಕೆ ಬರ್ತದಂದ್ರೆ 5ನೇ ಸ್ಥಾನದಲ್ಲಿ ಇರ್ತಕ್ಕಂತಹ ಬುಧ ಅಂದ್ರೆ ಒಂದು ಸ್ಥಾನಾಧಿಪತಿ ಆಗ್ಲಿ ಒಳ್ಳೆಯ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ 5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಕೆಲಸಗಳ ಏಳಿಗೆ ಆಗ್ತವ, ಯಶಸ್ಸುಕರ ಕಾರ್ಯಗಳು ಸಿದ್ಧಿ ಆಗ್ತವ. ಎಲ್ಲಾ ಸಮಸ್ಯೆಗಳು ಸಹಿತ, ಏನೇ ಬರುವಂತದ್ದ ಸಮಸ್ಯೆಗಳಿದ್ರು ಸಹಿತ ಎಲ್ಲವೂ ಸಹಿತ ಶಮನ ಆಗ್ತದ, ದೂರ ಆಗ್ಬಿಡ್ತದ. ಅಂದ್ರೆ 2ನೇ ಮನೆ ಆಗಿರ್ತಕ್ಕಂತ ಶುಕ್ರ ಗ್ರಹ ಸಹ ಅದೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅದೊಂದು ಪ್ಲಸ್ ಪಾಯಿಂಟ್ ನಿಮ್ಗೆ. ನೋಡಿ, ಬಂಪರ್ ಮೇಲೆ ಬಂಪರ್ ಯಾರಿಗೆ, ಕನ್ಯಾ ರಾಶಿಯವರಿಗೆ. ಮತ್ತೆ ಗ್ರಹಗಳು ಕೂಡ ನಿಮ್ಮ 5ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಆ ಭಾವಕ್ಕೆ ಶುಭನಾಗಿರ್ತಕ್ಕಂಥದ್ದು. ಮತ್ತೆ ಏನದ ಗುರುಗಳ ಲಾಭಗಳು ಏನದಾವ್ರಿ ನಮಗೆ ಈ ಫೆಬ್ರವರಿ ತಿಂಗಳು? ನೋಡಿ, 5 ಲಾಭ ಬೆನಿಫಿಟ್ಸ್, 5 ಬೆನಿಫಿಟ್ಸ್ ಆಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಏನದ ಗುರುಗಳ ಅಂತಂದ್ರ, ಕನ್ಯಾ ರಾಶಿಯವರಿಗೆ 5 ಬೆನಿಫಿಟ್ ಏನ್ರಿ ಗುರುಗಳ ಅಂತಂದ್ರ ಖುಷಿ ವಿಚಾರ. ಯಾಕೆ ಹೇಳಿ, ಫೆಬ್ರವರಿ 8ನೇ ತಾರೀಕು ಬಂತಂದ್ರ ಕನ್ಯಾ ರಾಶಿಯವ್ರು ಎಷ್ಟು ಖುಷಿ ಪಡ್ತಾರ ಅಂತಂದ್ರ, ಯಾಕಂದ್ರ ಮಕ್ಕಳ ಏಳಿಗೆಗಳನ್ನ ನೋಡ್ತಾರೆ,
ಮಕ್ಕಳ ಯಶಸ್ಸನ್ನ ನೋಡ್ತಾರೆ. ಯಶಸ್ಸನ್ನ ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ತಂದೆ ತಾಯಿಯವರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ವಿಚಾರ ಕಾಣ್ತದೆ. ಯಾಕಂದ್ರೆ ಮಕ್ಕಳ ಏಳಿಗೆಯನ್ನ ನೋಡಿದಾಗ ಫಸ್ಟ್ ಖುಷಿ ಸಿಗದೆ ತಂದೆ ತಾಯಿಗಳಂತೆ. ಅದಕ್ಕಾಗಿ ಖುಷಿ ವಿಚಾರ ಸಿಗುವಂತದ್ದಾಗಿರ್ತಕ್ಕಂಥದ್ದಾಗ್ಲಿ. ಮತ್ತೆ ಕೋರ್ಟು ಕಚೇರಿಗಳಲ್ಲಿ ತುಂಬಾ ಅಡ್ಡಾಡ್ತಾ ಇದ್ರೆ ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಒಂದಿಷ್ಟು ಲಾಭಗಳಾಗ್ತವೆ. ನಿಮ್ದೇ ಪರವಾಗಿ ಜಯ ಆಗ್ತದ. ಅದ್ರ ಬಗ್ಗೆ ವರಿಸೆ ಎಲ್ಲ ಚಿಂತನೆ ಮಾಡ್ಕೋಬೇಡಿ, ನಿಮ್ ಪರವಾಗಿ ಜಯ ಆಗ್ತದ. ಮತ್ತ ಕಾಂಪಿಟೇಟಿವ್ ಎಕ್ಸಾಮ್ ಏನಾರು ಬರಿತಾ ಇದ್ರೆ ಒಳ್ಳೆಯ ಅಂಕಗಳನ್ನ ಪಡ್ಕೊಡ್ತೀರಾ. ಕನ್ಯಾ ರಾಶಿಯವರಾಗಿರ್ತಕ್ಕಂಥದ್ದು ಒಳ್ಳೆಯ ಸಕ್ಸಸ್ ಅನ್ನ ಕಾಣ್ತೀರಾ. ಮತ್ತೆ ಭೂಮಿ ಏನಾರು ತಗೊಳ್ತಾ ಇದ್ರೆ, ಭೂಮಿ ವಿಚಾರದಲ್ಲಿ ಭೂಮಿಗೆ ಕೈ ಹಾಕಿದ್ರೆ, ಮನೆಗಳನ್ನ ಕಟ್ಟುತ್ತಾ ಇದ್ರೆ, ನಿಲ್ಸಿ ಹೋಗಿದ್ರೆ, ಭೂಮಿಗೆ ಸಂಬಂಧಿಸಿದಂತಹ ಏನಾದ್ರೂ ನಿಮಗೆ ಒಲಿದು ಬರ್ತಾ ಇಲ್ಲ ಅಂತಂದ್ರೆ ಫೆಬ್ರವರಿ ತಿಂಗಳಲ್ಲಿ ನೀವೇನ್ ಭೂಮಿ ವಿಚಾರಕ್ಕೆ ಕೈ ಹಾಕಿದ್ರೆ ಯಶಸ್ಸೇ ಸಕ್ಸಸ್ಸೇ. ಎಲ್ಲವೂ ಸಹಿತ ಸಿಹಿ ವಿಚಾರಗಳನ್ನ ನಿಮ್ಗೆ ಸಿಹಿ ವಿಚಾರ, ಖುಷಿ ವಿಚಾರ ಯಾವಾಗ ಫೆಬ್ರವರಿ ತಿಂಗಳು 8ನೇ ತಾರೀಕು ಕಳಿತು ಅಂತಂದ್ರೆ ಸಾಕು, ಮನೆಯಲ್ಲಿ ಹಬ್ಬದ ವಾತಾವರಣವೇ. ಅದಕ್ಕಾಗಿ ಖುಷಿ ವಿಚಾರವನ್ನ ನಮ್ಮಕ್ಕೆ ಬ್ಯಾಂಕ್ಗಳಲ್ಲಿ ಲೋನ್ಗಳಿಗೆ ಅಪ್ಲಿಕೇಶನ್ ಹಾಕಿರ್ತೀರಾ, ಸುಮಾರು ದಿನ ಡಿಲೇ ಆಗಿರ್ತದ, ನೋವಾಗಿರ್ತದ. ಆಗ ನಿಮಗೆ ಒಳ್ಳೆಯ ಯೋಗ ಆಪರ್ಚುನಿಟಿ ಬರ್ತಕ್ಕಂಥದ್ದು, ಒಳ್ಳೆಯ ಲೋನ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಹಣ ಸಿಗುವಂತದ್ದಾಗಿರ್ತಕ್ಕಂಥದ್ದು. ಮತ್ತೆ ಡೆವಲಪ್ಮೆಂಟ್ ಆಗ್ತಾರೆ. ಯಾಕೆ ಹೇಳಿ? ರಾಹು 6ನೇ ಮನೆಯಲ್ಲಿ ಇರೋದ್ರಿಂದ ಏನಾಗ್ತದಂದ್ರ ಹೊರಗಡೆ ವಿದೇಶಕ್ಕೆ ಪ್ರಯಾಣವನ್ನ ಬೆಳೆಸ್ತೀರಾ. ಯಾರು ಸಹಿತ ಗೌರ್ಮೆಂಟ್ ಕೆಲ್ಸಕ್ಕ ಇನ್ನೇನ್ ತುದಿಗಾಲ ಮೇಲೆ ನಿಂತ್ಕೊಂಡಿರ್ತೀರಾ, ಗೌರ್ಮೆಂಟ್ ಕೆಲಸ ಸಿಗ್ಬೇಕನ್ನೋರ್ಗೆ ಗೌರ್ಮೆಂಟ್ ಕೆಲಸ ಸಿಗುವಂತದ್ದು ಆಪರ್ಚುನಿಟಿ ಬರ್ತಕ್ಕಂಥದ್ದು. ಒಳ್ಳೆಯ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯ ಅದ್ಭುತ ಯೋಗ ಅಂತಂದ್ರೆ ಯಾರಿಗಂದ್ರೆ ಅದು ಕನ್ಯಾ ರಾಶಿಯವರಿಗೆ ಆಗಿರ್ತಕ್ಕಂಥದ್ದು. ಮತ್ತೆ ರೈತರಿಗಂತರೂ ಸಿಹಿ ಸುದ್ದಿನೇ. ಯಾಕೆ ಹೇಳಿ? ಅವ್ರು ಬೆಳೆದಂತ ಬೆಳೆಗೆ ಒಳ್ಳೆ ಬೆಳೆ ಸಿಗ್ತದ. ಯಾಕೆ ಹೇಳಿ? ಕನ್ಯಾ ರಾಶಿಯವರಿಗೆ 8ನೇ ತಿಂಗಳು ಕಳೀತು ಅಂತಂದ್ರೆ ಅವರೇ ಮನೆಯಲ್ಲಿ ಖುಷಿಗಳನ್ನ ಕಾಣ್ತಕ್ಕಂಥದ್ದು. ಮತ್ತೆ ಶಾಮೀನ್ ಹಾಕೋರಾಗ್ಲಿ, ಆಟೋ ಓಡಿಸೋರು, ಆಟೋ ಚಾಲಕರಾಗ್ಲಿ, ಬಸ್ಗಳನ್ನ ಓಡಿಸೋರಿಗಾಗ್ಲಿ ಸಹಿತ ಯಾರ್ಯಾರು ಕನ್ಯಾ ರಾಶಿಯವರಿದ್ರೆ ಒಂದಿಷ್ಟು ನೆಮ್ಮದಿಗಳನ್ನ ಕಾಣ್ತೀರಾ ಅನ್ನುವಂತ ಮಾತನ್ನ ಹೇಳಬಲ್ಲೆ. ಆದರೆ ಇನ್ನೊಂದು ಏನಂತಂದ್ರೆ ನೀವ್ ಯಾವುದೇ ಇನ್ನೊಂದು ನಿಮಗೆ ಅಶುಭ ಏನಾಗ್ತದಂದ್ರ ಈ ಮಂಡೆ ನೋವು ಸಮಸ್ಯೆ ಬರ್ತದ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯ ಕಡೆ ಗಮನ ಕೊಟ್ರೆ ದೇಹ ಶುದ್ಧಿ ಆಗಿರ್ತದ, ಮನುಷ್ಯ ಶುದ್ಧಿ ಆಗಿರ್ತದ. ಅದಕ್ಕಾಗಿ ಆರೋಗ್ಯ ಕಡೆ ಗಮನ ಕೊಡಿ. ಇದಕ್ಕೇನ್ ಪರಿಹಾರ ಗುರುಗಳೇ ಅಂತಂದ್ರೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮಾವಳಿ ಓದಿ, ಅದಾಗಿಲ್ಲ ಅಂದ್ರೆ ಒಂದು ತಂಬಿಗೆ ಒಳಗ ನೀರ್ ತಗೊಳ್ಳಿ, ತುಳಸಿ ಗಿಡಕ್ಕೆ ಹೋಗಿ ಸೂರ್ಯನಿಗೆ ನೀರ್ ಹಾಕಿ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು 7 ಬಾರಿ ಪ್ರದಕ್ಷಿಣೆ ಹಾಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲ ಸಹಿತ ಪರಿಹಾರ ಆಗ್ತದ. ಆದರೆ ಯಾವತ್ತೂ ಸಹಿತ ಹೆದರದೆ ಕುಗ್ಗದೆ ಮುನ್ನುಗ್ಗಿ ಆ ಭಗವಂತ ನಿಮ್ಮ ಜೊತೆ ಸದಾಕಾಲ ಇರ್ತಾನ ಅನ್ನುವಂತಹ ನಾನು ಭರವಸೆಯನ್ನ ನೀಡಬಲ್ಲೆ. ಆದ್ರೆ ನಿಮ್ಗೆ ಇನ್ನೊಂದು ಕನ್ಯಾ ರಾಶಿಯವರಿಗೆ ಖುಷಿ ವಿಚಾರ ಮತ್ತೊಂದು ಅಂತಂದ್ರೆ ಈ ಮಾತನ್ನ ಲಕ್ಷ್ಯ ಕೊಟ್ಟು ಕೇಳಿ. ಏನಂತಂದ್ರೆ ಹೂವಿನಂತೆ ಅರಳುವ ಮನಸ್ಸು ನಿಮ್ಮದು, ಹೂ ಹಾಕಿ ಹರಸುವ ಗುಣವನ್ನ ಮೈಗೂಡಿಸಿ ಅನ್ನುವಂತ ಮಾತನ್ನ ಹೇಳಬಲ್ಲೆ. ಮತ್ತೆ ನಿಮ್ಮ ಮುಖ ಸುಂದರವಾಗಿರಲಿ ಇಲ್ಲದಿರಲಿ, ಆದರೆ ನೀವು ಮಾತನಾಡುವ ಮಾತುಗಳು ಸುಂದರವಾಗಿರಬೇಕು. ಯಾಕಂದ್ರೆ ಜನಗಳು ಮುಖವನ್ನ ಮರೆತು ಹೋಗ್ತಾರೆ, ಮಾತುಗಳನ್ನ ನೆನಪಿಟ್ಟುಕೊಳ್ತಾರೆ. ಅದಕ್ಕಾಗಿ ಯಾರಿಗೂ ಸಹಿತ ಮೆಚ್ಚದೆ ಆ ಭಗವಂತನ ಮೆಚ್ಚಿಸುವ ಕೆಲಸ ನೀವು ಮಾಡಿ. ಪರರನ್ನ ಮೆಚ್ಚಿಸುವ ಅವಶ್ಯಕತೆ ಇಲ್ಲ, ಪರಮಾತ್ಮನ ಮೆಚ್ಚಿಸು. ನಿಂದಿಸಬರಿರಬೇಕು ಹಂದಿಗಳ ಹಾಗೆ, ನಾವು ಬೆಳೆಬೇಕು ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ಹಾಗೆ ಅನ್ನುವಂತ ಮಾತನ್ನ ಹೇಳ್ಬೇಡಿ. ಹೆದರ್ಬೇಡಿ, ಆರಾಮಾಗಿ ಫೆಬ್ರವರಿ ತಿಂಗಳಲ್ಲಿ ಖುಷಿ ವಿಚಾರವನ್ನ ಅನುಭವಿಸ್ತೀರಾ. ಹಾಗೂ ನಿಮಗೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.